ಹಾಯ್ ಎವ್ರಿವನ್, ಇವತ್ತು ಮ್ಯಾಂಗೋ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಈ ರೆಸಿಪಿನ ನೀವು ಒಂದ್ಸಲಿನಾದ್ರೂ ಟ್ರೈ ಮಾಡಬೇಕು. ಯಾಕಂದ್ರೆ ಬಾಡಿಗೆ ಫುಲ್ ಕೂಲ್ ಅಂತಾನೆ ಹೇಳ್ಬೋದು. ಅಷ್ಟು ತಂಪಾಗಿರುತ್ತೆ ಈ ರೆಸಿಪಿ. ಸೊ ಮೊದಲನೇದಾಗಿ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ, ಒಂದು ಪಾತ್ರೆ ಇಟ್ಟಿದ್ದೀನಿ. ಸೊ ನೀವು ಕಾಫಿ ಟೀಗೆ ಯಾವ ಹಾಲನ್ನ ಬಳಸ್ತೀರಾ ದಿನನಿತ್ಯ ಅದೇ ಹಾಲನ್ನ ಬಳಸ್ಬೋದು. ಇಲ್ಲಿ ನಾನು ಫ್ಯಾಮಿಲಿ ಪ್ಯಾಕ್ ಹಾಲನ್ನ ಬಳಸ್ತಾ ಇದ್ದೀನಿ. ಸೊ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಸೊ ಇವಾಗ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯಬೇಕು. ಹಾಲನ್ನ ನಾವು ಎಷ್ಟು ಚೆನ್ನಾಗಿ ಕಾಯಿಸ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಹಾಲ್ಗೆ ಒಂದ್ ಲೋಟ ನೀರ್ ಸಹ ಸೇರಿಸ್ತಾ ಇದ್ದೀನಿ. ತುಂಬಾ ಗಟ್ಟಿನೂ ಬೇಡ ಅಥವಾ ತುಂಬಾ ನೀರು ಬೇಡ, ಮೀಡಿಯಂ ಅಲ್ಲಿ ಹಾಲ್ನ ಇಟ್ಕೊಂಡಿದ್ದೀನಿ. ಸೊ ಹಾಲು ಅಷ್ಟರಲ್ಲಿ ಚೆನ್ನಾಗಿ ಸ್ವಲ್ಪ ಕಾಯ್ಲಿ. ಅಷ್ಟರಲ್ಲಿ ನಾವು ಒಂದ್ 2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಬಿಟ್ಟು ನಾವು ಹಾಲಿನ ಜೊತೆ ಸೇರಿಸ್ಬೇಕು. ಸೊ ಹಂಗಾಗಿ 2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ನಾನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ. ತುಂಬಾ ತೆಳು ಮಾಡಬಾರ್ದು, ಮೀಡಿಯಂ ಆಗಿರ್ಬೇಕು. ಹಾಗೆ ಸ್ವಲ್ಪನೂ ಸಹ ಗಂಟಾಗಬಾರ್ದು. ಸೊ ಈ ತರ ನಾವು ಕಸ್ಟರ್ಡ್ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು. ಈ ಕಸ್ಟರ್ಡ್ ಪೌಡರ್ನ ಸೇರಿಸೋದ್ರಿಂದ ಮ್ಯಾಂಗೋ ರೆಸಿಪಿದು ಟೇಸ್ಟ್ ಮಾತ್ರ ಸೂಪರ್ಬ್ ಆಗಿರುತ್ತೆ. ಮ್ಯಾಂಗೋ ಜ್ಯೂಸ್ ಅನ್ಕೊಳ್ಬಹುದು, ಇಲ್ಲ ಮ್ಯಾಂಗೋ ಡೆಸರ್ಟ್ ಅನ್ಕೊಳ್ಬಹುದು. ನೀವು ಯಾವ ತರ ಅನ್ಕೊಂತೀರೋ ಆ ತರ. ಬಟ್ ತುಂಬಾ ಹೆಲ್ತಿ ಆಗಿರುತ್ತೆ. ಹಾಗೆ ಮಕ್ಳಿಗೂ ಸಹ ಬರೀ ಮ್ಯಾಂಗೋ ಕೊಡೋದಕ್ಕಿಂತ ಈ ತರ ರೆಸಿಪಿನ ಮಾಡ್ಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಸೊ ನೋಡಿ ಈ ತರ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೂ ಸಹ ಗಂಟು ಬೀಳ್ಬಾರ್ದು. ನಾನು ಇದನ್ನ ಏನಿಲ್ಲ ಅಂದ್ರೆ 1-2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಸೊ ಇಷ್ಟರಲ್ಲಿ ಹಾಲು ತುಂಬಾ ಚೆನ್ನಾಗಿ ಕಾಯ್ದಿರುತ್ತೆ. ನೋಡಿ ಯಾವ ತರ ಹಾಲು ಕಾಯ್ದಿದೆ ಅಂತ. ನೀವು ಒಂದ್ ಸ್ಪೂನ್ ತಗೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಹಾಲು ಥಿಕ್ನೆಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ತರ ಕನ್ಸಿಸ್ಟೆನ್ಸಿಲಿ ನಾವು ಕಸ್ಟರ್ಡ್ ಪೌಡರ್ ಏನ್ ನಾವು ಮಿಕ್ಸ್ ಮಾಡ್ಕೊಂಡ್ವು ಆ ಕಸ್ಟರ್ಡ್ ಪೌಡರ್ನ ಇದ್ರೊಳಗಡೆ ಸೇರಿಸ್ಬೇಕು, ಹಾಲೊಳಗಡೆ. ಆಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಇರ್ಬೇಕು. ಲೋ ಫ್ಲೇಮ್ ಅಲ್ಲಿ ನಾವ್ ಏನ್ ಇಟ್ಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು. ಈ ತರ ಮಿಕ್ಸ್ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಮತ್ತೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಸಕ್ಕರೆನ ಸೇರಿಸ್ಕೊಳ್ಬೇಕು. ಯಾಕಂದ್ರೆ ಕಸ್ಟರ್ಡ್ ಪೌಡರ್ ಅಲ್ಲಿ ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರುತ್ತೆ. ಅದಕ್ಕೆ ನೀವು ನೋಡ್ಕೊಂಡು ನಿಮ್ಮ ಮನೇಲೆಲ್ಲ ಯಾವ ತರ ಸ್ವೀಟ್ ನ ಇಷ್ಟಪಡ್ತಾರೆ, ಯಾವ ಲಿಮಿಟ್ ಅಲ್ಲಿ ಇಷ್ಟಪಡ್ತಾರೆ, ಸೊ ನೋಡ್ಕೊಂಡು ನೀವು ಸಕ್ಕರೆನ ಸೇರಿಸ್ಕೊಳ್ಬೇಕು. ಸಕ್ಕರೆ ಕರಗಿದ ನಂತರ ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಗಿ ಬಿಡಬೇಕು. ಅಷ್ಟರಲ್ಲಿ ನಾವು ಮ್ಯಾಂಗೋನೆಲ್ಲ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಮತ್ತೆ ಯಾವ ಡಿಸೈನ್ ಅಲ್ಲಿ ಬೇಕು ನಾವು ಮ್ಯಾಂಗೋನ ಕಟ್ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ 4 ಮಾವಿನ ಹಣ್ಣು ತಗೊಂಡಿದ್ದೀನಿ. ಸೊ ಇದು ರಸ್ಪುರಿ ಮತ್ತೆ ಬಾದಾಮಿ ಎರಡು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಫುಲ್ ಹಣ್ಣಾಗಿರೋದಿದ್ರೆ ಇನ್ನ ಚೆನ್ನಾಗಿರುತ್ತೆ, ಮತ್ತೆ ಸ್ವೀಟ್ ಆಗಿರೋದಿದ್ರೆ ಅದನ್ನೇ ನೀವು ತಗೊಳ್ಳಿ. ಬಟ್ ಇದು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಹಣ್ಣಾಗಿತ್ತು. ಬಟ್ ಪರವಾಗಿಲ್ಲ, ಚೆನ್ನಾಗಿ ಬಂತು. ಮೇಲ್ಗಡೆ ನೋಡ್ಲಿಕ್ಕೆ ಹಣ್ಣಾಗಿಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಇದನ್ನ ಕಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ನಾನು ಯಾವ ತರ ಡಿಸೈನ್ ಕಟ್ ಮಾಡ್ಕೊಂಡಿದೀನಿ ಅಂತ. ನನ್ಗೆ ಈ ತರ ಇಷ್ಟ. ಸೊ ಹಂಗಾಗ್ಬಿಟ್ಟು ನಾನು ಈ ತರ ಕಟ್ ಮಾಡ್ಕೊಂಡಿದೀನಿ. ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಒಂದ್ ಪ್ಲೇಟ್ಗೆ ಎಲ್ಲ ನೀಟಾಗಿ ಚಾಕು ತಗೊಂಡು ಸ್ಲೈಸ್ ಮಾಡ್ಕೊಂಡಿದೀನಿ. ಸ್ಲೈಸ್ ಮಾಡ್ಕೊಂಡು ಒಂದ್ ಪ್ಲೇಟಿಗೆ ಎತ್ತಿಟ್ಕೊಂಡಿದೀನಿ. ಇನ್ನೊಂದು ಫುಲ್ ಮಾವಿನ ಹಣ್ಣೆಲ್ಲ ತೆಗೆದ್ಬಿಟ್ಟು ರುಬ್ಬಕ್ಕೆ ಹಾಕಿದೀನಿ. 1-2 ಮಾವಿನ ಹಣ್ಣು ಈ ತರ ಮಾಡ್ಕೊಂಡಿದೀನಿ. ಇನ್ 2 ಮಾವಿನ ಹಣ್ಣು ಆ ತರ ಸ್ಲೈಸ್ ಆಗಿ ಹಚ್ಕೊಂಡಿದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಬನ್ನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನ ತಗೊಂಡಿದ್ದೆ. 1-2 ಅವರ್ಸ್ ಮುಂಚೆನೆ ನೆನೆ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಹಾಗೆ ನಮ್ಮ ದೇಹ ಕೂಡ ತುಂಬಾ ತಣ್ಣಗಿರಕ್ಕೆ ಈ ಸಬ್ಜಾ ಸೀಡ್ಸ್ ಹೆಲ್ಪ್ ಮಾಡುತ್ತೆ. ಮತ್ತೆ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಹೊತ್ತು ಬಿಸಿನೀರ್ ಒಳಗಡೆ ಹಾಕೊಂಡ್ ಕುಡಿದ್ರು ಕೂಡ ತುಂಬಾ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಸಬ್ಜಾ ಸೀಡ್ಸ್ ಅಲ್ಲಿ. ಸೊ ಇವಾಗ ಹಾಲು ಕೂಡ ತುಂಬಾ ತಣ್ಣಗಾಗಿದೆ. 10 ಮಿನಿಟ್ಸ್ ಹಾಲು ತಣ್ಣಗಾಗಿ ಬಿಟ್ಟಿದ್ದೆ ಅಲ್ವಾ, ಇವಾಗ ಫುಲ್ ತಣ್ಣಗಾಗಿದೆ. ಈ ಹಾಲ್ ಜೊತೆ ಇವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ನ ನಾನು ಸೇರಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನಾವು ಮ್ಯಾಂಗೋನ ರುಬ್ಬಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಸೊ ಇವಾಗ ಅದನ್ನ ನಾವು ಸೇರಿಸ್ತಾ ಹೋಗ್ಬೇಕು. ಇವಾಗ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಬೇಕು ನೀಟಾಗಿ. ಈ ಮ್ಯಾಂಗೋದ್ ಏನೇನಿದೆ ಅದೆಲ್ಲ ಚೆನ್ನಾಗಿ ಹಾಲಲ್ಲಿ ನಾವು ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ದಾಗ್ಲೂ ಸಹ ಮಿಕ್ಸ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಬಂದು ನೆನೆ ಹಾಕಿದಂತಹ ಸಬ್ಜಾ ಸೀಡ್ಸ್ ನ ಅಷ್ಟೇ ನಿಮ್ಗೆ ಎಷ್ಟು ಲಿಮಿಟ್ ಅಲ್ಲಿ ಬೇಕೋ, ನೀವ್ ಎಷ್ಟು ಇಷ್ಟಪಟ್ಟು ತಿಂತೀರೋ ನೀವು ಅಷ್ಟು ಸೇರಿಸ್ಕೊಳ್ಳಿ. ನಾನು ಒಂದ್ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಇವಾಗ ಹಾಕೊಂಡಿದೀನಿ ನೆಂದಿರೋಂಥ ಸಬ್ಜಾ ಸೀಡ್ಸ್ ನ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನೆಕ್ಸ್ಟ್ ಬಂದು ನಾವು ಅವಾಗ್ಲೇ ಸ್ಲೈಸ್ ಆಗಿ ಏನ್ ಮಾವಿನ ಹಣ್ಣನ್ನ ಹಚ್ಚಿಟ್ಕೊಂಡಿದ್ವಿ, ಸೊ ಅದನ್ನು ಸಹ ಇದ್ರೊಳಗಡೆ ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಭಾಗದಷ್ಟು ನಾನು ಮಾವಿನ ಹಣ್ಣನ್ನ ಸೇರಿಸ್ಕೊಂಡಿದೀನಿ, ಸ್ಲೈಸ್ ಆಗಿ ಕಟ್ ಮಾಡಿರೋ ಅಂತದ್ದು. ಸೊ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದಾದ್ಮೇಲೆ ಸೊ ಇವಾಗ ಫೈನಲಿ ರೆಡಿ ಆಯ್ತು ನಮ್ದು ಮ್ಯಾಂಗೋ ಜ್ಯೂಸ್ ಅನ್ಕೊಳ್ಬಹುದು, ಅಥವಾ ಡೆಸರ್ಟ್ ಅನ್ಕೋಬಹುದು, ಅಥವಾ
ಹೆಲ್ತಿ ರೆಸಿಪಿ ಅಂತಾನೆ ಅನ್ಕೊಬಹುದು ಮ್ಯಾಂಗೋದು. ಸೊ ನೋಡಿ ಇವಾಗ ನಾನು ಯಾವ ತರ ಪ್ರಿಪೇರ್ ಮಾಡಿದ್ನಿ ಅಂತ ಹೇಳ್ಬಿಟ್ಟು, ಸೊ ಇದು ಕಲರ್ಫುಲ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಗ್ಲಾಸ್ಗೆ ಹಾಕಿದೀನಿ, ವೈಟ್ ಗ್ಲಾಸ್ಗೆ ಹಾಕಿದೀನಿ. ಸೊ ಅವಾಗ್ಲೇ ಎತ್ತಿಟ್ಕೊಂಡಿದ್ವಿ ಅಲ್ವಾ ಮ್ಯಾಂಗೋ ಸ್ಲೈಸ್, ಸೊ ಅದನ್ನು ಕೂಡ ಇವಾಗ ಮೇಲ್ಗಡೆ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಹಾಗೆ ತಿನ್ಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ನಿಮಗೆ ಬೇಕಂತಂದ್ರೆ ಒಂದ್ ಸ್ಟೆಪ್ ಐಸ್ ಕ್ರೀಮ್ ನ ಸಹ ನೀವು ಆಡ್ ಮಾಡ್ಕೊಳ್ಬಹುದು. ಸೊ ನಾನು ಐಸ್ ಕ್ರೀಮ್ ಏನು ಯೂಸ್ ಮಾಡಿಲ್ಲ. ನಿಮ್ಗೆ ಬೇಕಂತಂದ್ರೆ ಇಷ್ಟ ಇದ್ರೆ ಸೊ ಇದಕ್ಕೆ ಐಸ್ ಕ್ರೀಮ್ ಸಹ ಸೇರಿಸ್ಕೊಳ್ಬಹುದು. ಇವಾಗ ಹಾಗೆ ಬಾದಾಮಿ ಗೋಡಂಬಿ ಇತ್ತು, ಸೊ ಅದನ್ನು ಸಹ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಗೈಸ್, ಟೇಸ್ಟ್ ವೈಸ್ ಮಾತ್ರ ತುಂಬಾ ಸೂಪರ್ ಆಗಿ ಇತ್ತು. ನೀವು ಒಂದ್ಸಲಿ ಮಕ್ಕಳಿಗೆ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಕೂಡ ಬೇಜಾರಾದಾಗೆಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬಾ ಸಕ್ಕತ್ತಾಗಿರುತ್ತೆ. ಮತ್ತೆ ಸ್ವೀಟ್ ಆಗ್ಲಿ, ಆ ಡ್ರೈ ಫ್ರೂಟ್ಸ್ ಆಗ್ಲಿ ತಿನ್ಬೇಕಾದ್ರೆ ನಿಜ ಸೂಪರ್ಬ್ ಅನ್ನಿಸ್ತಿತ್ತು. ಸೊ ನಮ್ಮನೇಲಂತೂ ಎಲ್ಲರಿಗೂ ಸಿಕ್ಕಾಬಟ್ಟೆ ಫೇವ್ರೇಟ್ ರೆಸಿಪಿ ಆಗೋಗ್ಬಿಟ್ಟಿದೆ. ಸೊ ಈ ಮ್ಯಾಂಗೋ ಸೀಸನ್ ಮುಗಿಯೋಷ್ಟ್ರಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಈ ಮ್ಯಾಂಗೋ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ವ್ಲಾಗ್ ಬೇಕನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.